ಎಷ್ಟೆಷ್ಟೋ ವಾಟರ್ ಫಾಲ್ಸ್ ನೋಡಿದೀವಿ ನಾನು ನೀವು. ಆದ್ರೆ ಈ ವಾಟರ್ ಫಾಲ್ಸ್ ಅಂತೂ ಹಂಗೆ ಭಯ ಓಡಿಸುತ್ತೆ ನೋಡ್ತಿದ್ದಂಗೆ. ಓಹೋ, ತುದಿಲೋಗಿ ಸೆಲ್ಫಿ ತಕ್ಕೋತವ್ರೆ. ಇಲ್ಲಿಂದ ಬಿದ್ರೆ ಏನು ಸಿಗಲ್ಲ. ನಾವೀಗ ಒಂದಾನೊಂದು ಕಾಲದಲ್ಲಿ ನೀವು ಎಲ್ಲರ ತಾತ ಅಜ್ಜಿ ಓಡಾಡ್ತಾ ಇದ್ದಂಥ ಟ್ರೈನ್ ಹತ್ರ ಬಂದ್ಬಿಟ್ಟಿದೀವಿ. ಇದು ಸ್ಟೀಮ್ ಇಂಜಿನ್ನು, ಇವತ್ತಿಗೆ ಓಡಲ್ಲ, ರಿಟೈರ್ಮೆಂಟ್ ತೊಗೊಂಡ್ಬಿಟ್ಟಿದೆ. ಆದ್ರೂ ನಮ್ಗೆ ಈ ಹಳೆ ರೈಲ್ಗಳನ್ನ ನೋಡೋ ಅಂಥ ಭಾಗ್ಯ ಈ ದೇಶದಲ್ಲಿ ಸಿಗ್ತಾ ಇದೆ. ನೋಡ್ಕೊಂಬಿಡಿ. ರೈಲ್ಗಳ ವೀಲ್ ಅಂತೂ ಏನ್ ಈ ಪಾರ್ಟಿ ಇದೆ. ಅಕಸ್ಮಾತ್ ರೈಲ್ ಎಲ್ಲಾದ್ರೂ ಸಿಗಾಕೊಂಡ್ಬಿಟ್ರೆ ಇಲ್ಲಿ ಕೈ ಹಾಕಿ ಇದನ್ನ ಗಟ್ಟಿಯಾಗಿ ತಿರುಗಿಸಿ ಮುಂದೆ ತಳ್ತಾ ಇದ್ರೇನೋ. ಅದಕ್ಕೆ ಈ ಹ್ಯಾಂಡ್ಲನ್ ಇಲ್ಲಿ ಹಾಕಿರಬೇಕು. ದೇವರು 100 ವರ್ಷದ ಹಿಂದೆ ಈಗಿನ ತರ ಕರೆಂಟ್ ರೈಲು ಇರ್ಲಿಲ್ಲ. ಅವಾಗ ಇಲ್ಲೆಲ್ಲ ಕಲ್ಲಿದ್ಲು ಹಾಕ್ಬಿಟ್ಟು ಒಬ್ಬ ಮನುಷ್ಯ ಇಲ್ಲಿಂದ ಕಲ್ಲಿದ್ಲು ತೆಗೆದು 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 ಈ ಒಲೆ ಒಳಗಡೆ ಹಾಕ್ತಾ ಇದ್ರು. ಅವಾಗ ಈ ಒಲೆಯಲ್ಲಿ ಬೆಂಕಿ ಧಗ 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 ಅಂತ ಉರಿಯೋದು. ಆ ಬೆಂಕಿ ಉರಿದು ಹೀಟ್ ಜನರೇಟ್ ಆಗಿ ಆ ಹೀಟಿಂದ ಸ್ಟೀಮ್ ಆಗಿ ಸ್ಟೀಮಿಂದ ಈ ರೈಲ್ ಹೋಗ್ತಾನೆ ಇತ್ತು. ದೇವರು ನಾವು ಟ್ರಿಪೋಲಿ ಸಿಟಿಯಿಂದ ಹಂಗೆ ಬಂದು ಡೈನೋಸಾರಸ್ ಕಾಲದಲ್ಲಿ ಸೃಷ್ಟಿಯಾಗಿರುವಂತ ಈ ಗುಹೆ ಒಳಗಡೆ ಹೋಯ್ತಾ ಇದೀವಿ. ನೀವೀಗ ನೋಡ್ತಾ ಇದ್ದೀರಾ 165 ಮಿಲಿಯನ್ ವರ್ಷಗಳ ಹಿಂದಿನ ಲೈಮ್ ಸ್ಟೋನ್ ನ. ಅಲ್ಲೋಡ್ರಿ, ಮೂತ್ರ ಬಿದ್ದಂಗೆ ನೀರು ಇಷ್ಟಿಷ್ಟೇ ಬೀಳ್ತೈತೆ. ನೀರು ಇಷ್ಟಿಷ್ಟೇ ಬೀಳ್ತಾ ಇದ್ರು ಮಿಲಿಯನ್ ವರ್ಷಗಳಿಂದ ಒಂದೇ ಜಾಗದಲ್ಲಿ ಬಿದ್ದಂಗೆ ಬೀಳ್ತಾ ಇದೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ನಮ್ ಗುರಿ ಕಡೆ ದಿನನಿತ್ಯ ಒಂದೊಂದು ಹೆಜ್ಜೆ ಆಗ್ತಾ ಇದ್ರೆ ಪುಟ್ಟ ಹೆಜ್ಜೆ ಒಂದು ದಿನಕ್ಕೆ ರಿಸಲ್ಟ್ ಬರುತ್ತೆ. ನೀವು ನಂಬಕ್ಕೆ ಆಗಲ್ಲ. ನೋಡೋ, ಜೀವನದಲ್ಲಿ ಎಷ್ಟೆಷ್ಟೋ ವಾಟರ್ ಫಾಲ್ಸ್ ನೋಡಿದೀವಿ ನಾನು ನೀವು. ಆದ್ರೆ ಈ ವಾಟರ್ ಫಾಲ್ಸ್ ಅಂತೂ ಹಂಗೆ ಭಯ ಓಡಿಸುತ್ತೆ ನೋಡ್ತಿದ್ದಂಗೆ. ಓಹೋ, ತುದಿಲೋಗಿ ಸೆಲ್ಫಿ ತಕ್ಕೋತವ್ರೆ. ಇಲ್ಲಿಂದ ಬಿದ್ರೆ ಏನು ಸಿಗಲ್ಲ. ವಾಟರ್ ಫಾಲ್ಸ್ ಇಂದ ಹಂಗೆ ಬಂದು ಗುಹೆ ಒಳಗಡೆ ಇರೋ ಅಂತ ಸ್ವರ್ಗ ನೋಡಕ್ ಹೋಯ್ತಾ ಇದೀವಿ. ದೇವರು ಸ್ವಾಗತ 9 ಕಿಲೋಮೀಟರ್ ಇರೋ ಗುಹೆಗೆ. ಪ್ರಕೃತಿ ವಿಸ್ಮಯ ನೋಡ್ರಿ, ಒಳ್ಳೆ ಮಶ್ರೂಮ್ ಕಂಡಂಗ್ ಕಾಣ್ತಾ ಇತ್ತಿದು.